ತುಂಬಾ ಜನ ಏನ್ ಥಿಂಕ್ ಮಾಡ್ತಾರೆ ಅಂದ್ರೆ ಫಿಟ್ನೆಸ್ ಫೇಲ್ ಆಗೋದು ಡಿಸಿಪ್ಲಿನ್ ಇಲ್ಲ ಅಂತ. ಪ್ರತಿ ವಾರ ನೀವು ಹೋಗಿ ಮಿರರ್ ಮುಂದೆ ನಿಂತ್ಕೊಂಡು ನೀವು ಮೆಜರ್ ಮಾಡ್ತಿರಲ್ಲ ಟೇಪ್ ಹಿಡ್ಕೊಂಡು, ಅದು ಪ್ರಾಬ್ಲಮ್. ರಿಸಲ್ಟ್ಸ್ ಮೇಲೆ ಡಿಪೆಂಡ್ ಆಗಿ ನೀವು ನಿಮ್ಮ ಫಿಟ್ನೆಸ್ ಗೋಲ್ಸ್ ನ ಮರಿತಾ ಇದ್ದೀರಾ. ನಮ್ ಜನನೇ ಹಿಂಗೆ ರೀ, ವೀಕ್ ಬೈ ವೀಕ್ ಮಿರರ್ ಮುಂದೆ ನಿಂತ್ಕೊಂಡು ಮೆಜರಿಂಗ್ ಟೇಪ್ ಹಿಡ್ಕೊಂಡು ಹಾಗೆ ವೆಯ್ಟ್ ಚೆಕ್ ಮಾಡ್ಕೊಳ್ಳೋದು ತಪ್ಪು. ಅದು ಎವ್ರಿ ವೀಕ್ ನಿಮ್ ಬಾಡಿ ರಿಯಾಕ್ಟ್ ಮಾಡಲ್ಲ ರೀ. ಇಟ್ ಡಿಪೆಂಡ್ಸ್ ಆನ್ ಬಾಡಿ ಟು ಬಾಡಿ. ಬಾಡಿ ಟೈಪ್ಸ್ ಡಿಫ್ರೆಂಟ್ ಆಗಿರುತ್ತೆ, ಟೈಮ್ ತಗೊಳುತ್ತೆ. ಯು ಡಿಂಟ್ ಗೇನ್ ಫ್ಯಾಟ್ ಇನ್ 7 days. ಹಾಗೆ ನಿಮ್ ಸ್ಟ್ರೆಂತ್ ಕೂಡ 10 ದಿನದಲ್ಲಿ ಕಳ್ಕೊಳ್ಳಲ್ಲ. ಎಲ್ಲದಕ್ಕೂ ಟೈಮ್ ತಗೊಳುತ್ತೆ, ಪೇಷನ್ಸ್ ಇರಬೇಕು. ಸ್ಮಾರ್ಟ್ ಪೀಪಲ್ ಡೋಂಟ್ ಟ್ರ್ಯಾಕ್ ಡೇಸ್, ದೇ ಟ್ರ್ಯಾಕ್ ಡೈರೆಕ್ಷನ್ಸ್. ನಾವು ಯಾವ ತರ ಪ್ಲಾನ್ ಮಾಡಿದೀವಿ, ಯಾವ ತರ ನಮ್ಮ ಬಾಡಿನ ತಗೊಂಡ್ ಹೋಗ್ಬೇಕು ಅನ್ನೋದು ಪ್ಲಾನ್ ಮಾಡ್ಕೊಳ್ತಾರೆ. ಡೈರೆಕ್ಷನ್ ರೈಟ್ ಇರೋದ್ರಲ್ಲಿ, ಪ್ರೋಗ್ರೆಸ್ ಸ್ಲೋ ಇರೋದ್ರಲ್ಲಿ ಏನು ತಪ್ಪಿಲ್ಲ. ನಿಮ್ ಡೈರೆಕ್ಷನ್ ಕರೆಕ್ಟ್ ಆಗಿದೆ, ನಿಮ್ ಗೋಲ್ ಸೆಟ್ ಮಾಡ್ಕೊಂಡಿದೀರಾ ಅಂದ್ರೆ ನಿಮ್ಮ ರಿಸಲ್ಟ್ಸ್ ಸ್ಲೋ ಇದ್ರೆ ಏನು ತಪ್ಪಿಲ್ಲ. ಕನ್ಸಿಸ್ಟೆಂಟ್ ಆಗಿರಿ, ಟೈಮ್ ತಗೊಳುತ್ತೆ. ಬಾಡಿ ಟ್ರಾನ್ಸ್ಫಾರ್ಮೇಶನ್ ಆಗ್ಲಿಕ್ಕೆ ಟೈಮ್ ಬೇಕೇ ಬೇಕು. 7 days ನಲ್ಲಿ ನಿಮ್ ಬಾಡಿ ಚೇಂಜ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ದಯವಿಟ್ಟು ಅದನ್ನ ಆ ಎಕ್ಸ್ಪೆಕ್ಟೇಷನ್ ಸ್ಟಾಪ್ ಮಾಡಿ. ಅಷ್ಟು ಬೇಗ ಚೇಂಜ್ ಆಗೋ ಬಾಡೀಸು ಎಲ್ಲೂ ಇಲ್ಲ. ಇಟ್ ಟೇಕ್ಸ್ ಟೈಮ್, ಕನ್ಸಿಸ್ಟೆನ್ಸಿ, ನಿಮ್ಮ ಸೆಲ್ಫ್ ಮೋಟಿವೇಶನ್ ಹಾಗೆ ಡಯಟ್ ತುಂಬಾ ಚೆನ್ನಾಗಿರ್ಬೇಕು.